ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸೂರಜ್ ರೇವಣ್ಣ ವಿರುದ್ಧ ಎರಡನೇ ಕೇಸ್ ಇದೀಗ ದಾಖಲಾಗಿದೆ. ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸೂರಜ್ ರೇವಣ್ಣ ವಿರುದ್ಧ ಇದೀಗ ಮತ್ತೊಂದು ಕೇಸ್ ದಾಖಲಾಗಿದೆ. ಇದು ಎರಡನೇ ಕೇಸ್. ಸೂರಜ್ ರೇವಣ್ಣ ವಿರುದ್ಧ ಎರಡನೇ ಕೇಸ್ ದಾಖಲಾಗಿದೆ. ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಇಂದ ದೂರು ಇದೀಗ ದಾಖಲಾಗಿದೆ. ಮೂರನೇ ದಿನಗಳಿಂದ ಬೆಂಗಳೂರಿನಲ್ಲಿ ಶಿವಕುಮಾರ್ ಇದ್ರು. 3 ದಿನಗಳಿಂದ ಇದೀಗ ಅವರು ಹೊಳೆನರಸೀಪುರ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಸೂರಜ್ ಪರ ದೂರನ್ನು ಕೊಟ್ಟಿದ್ರು ಶಿವಕುಮಾರ್. ಇದೀಗ ಬಲವಂತದಿಂದ ದೂರು ಕೊಟ್ಟಿದ್ದಾಗಿ ಮತ್ತೊಂದು ದೂರನ್ನು ಕೊಟ್ಟಿದ್ದಾರೆ. ಹೊಳೆನರಸೀಪುರ ಠಾಣೆಯಲ್ಲಿ ಇದೀಗ ಸೂರಜ್ ರೇವಣ್ಣ ವಿರುದ್ಧ ಎರಡನೇ ಕೇಸ್ ದಾಖಲಾಗಿದೆ. ಸಂತ್ರಸ್ತನ ವಿರುದ್ಧ ದೂರನ್ನು ಕೊಟ್ಟಿದ್ರು ಸೂರಜ್ ಆಪ್ತ ಶಿವಕುಮಾರ್. ಇದೀಗ ಸೂರಜ್ ವಿರುದ್ಧವೇ ಮತ್ತೊಂದು ದೂರನ್ನು ದಾಖಲು ಮಾಡಲಾಗಿದೆ. ಇದೀಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಸೂರಜ್ ರೇವಣ್ಣಗೆ. ಈ ಮೊದಲು ಒಂದು ಕೇಸ್ ದಾಖಲಾಗಿತ್ತು ಹೊಳೆನರಸೀಪುರದಲ್ಲಿ. ಇದೀಗ ಏನು ಸೂರಜ್ ಆಪ್ತನಾಗಿದ್ದ ಶಿವಕುಮಾರ್ 3 ದಿನಗಳಿಂದ ಇದೀಗ ಅವರು ಮತ್ತೊಂದು ದಾಖಲನ್ನು ಮಾಡಿದ್ದಾರೆ. ಕೇಸ್ ಇದೀಗ ಸಂತ್ರಸ್ತನ ವಿರುದ್ಧವಾಗಿ ಶಿವಕುಮಾರ್ ಮತ್ತೊಂದು ಕೇಸನ್ನು ಕೊಟ್ಟಿದ್ರು. ಆ ಕೇಸ್ ಇದೀಗ ಮತ್ತೊಂದು ಕೇಸ್ ಇದೀಗ ದಾಖಲು ಮಾಡಿರುವಂಥದ್ದು ಶಿವಕುಮಾರ್ ಅವರು. ಹೊಳೆನರಸೀಪುರ ಠಾಣೆಯಲ್ಲಿ ಸೂರಜ್ ರೇವಣ್ಣ ವಿರುದ್ಧ ಎರಡನೇ ಕೇಸನ್ನು ಇದೀಗ ದಾಖಲು ಮಾಡಿದ್ದಾರೆ. ಒಟ್ಟಾರೆಯಾಗಿ ಸೂರಜ್ ರೇವಣ್ಣ ವಿರುದ್ಧ ಇದೀಗ 2 ಕೇಸ್ ದಾಖಲಾಗಿದೆ. ಒಂದು ಮೊದಲನೇ ಸಂತ್ರಸ್ತ ದೂರನ್ನು ಕೊಟ್ಟಿದ್ದ. ಇದೀಗ ಎರಡನೇ ಸಂತ್ರಸ್ತ ಶಿವಕುಮಾರ್ ಮತ್ತೊಂದು ದೂರನ್ನು ದಾಖಲು ಮಾಡಿದ್ದಾನೆ. ಸೂರಜ್ ರೇವಣ್ಣ ಈಗಾಗಲೇ CID ಕಸ್ಟಡಿಯಲ್ಲಿ 8 ದಿನ ಇದ್ದಾರೆ. ಈಗ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ 8 ದಿನಗಳ ಕಾಲ. ACMM ಕೋರ್ಟ್ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿತ್ತು. ಅದಾದ ನಂತರ ಮತ್ತೆ ಅವರನ್ನು 8 ದಿನ ಕಸ್ಟಡಿಗೆ ಪಡೆದುಕೊಂಡಿದೆ CID. ಇದೀಗ CID ಕಸ್ಟಡಿಯಲ್ಲಿದ್ದಾರೆ ಸೂರಜ್ ರೇವಣ್ಣ. ಅವರ ವಿರುದ್ಧವಾಗಿ ಮತ್ತೊಂದು ದೂರು ಇದೀಗ ದಾಖಲಾಗಿದೆ. ಸಂತ್ರಸ್ತ ಏನು ಶಿವಕುಮಾರ್ ಇದ್ದಾನೆ, ಆ ಶಿವಕುಮಾರ್ ಇದೀಗ ಹೊಳೆನರಸೀಪುರ ಠಾಣೆಯಲ್ಲಿ ಮತ್ತೊಂದು ದೂರನ್ನು ದಾಖಲು ಮಾಡಿದ್ದಾನೆ. ತನ್ನ ಮೇಲೂ ಸೂರಜ್ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ. ಶಿವಕುಮಾರ್ ದೂರಿನಲ್ಲಿ ಉಲ್ಲೇಖ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಯುವಕನ ಹೇಳಿಕೆಯನ್ನ ವಿಡಿಯೋ ಮಾಡಿಕೊಳ್ತಿರೋ ಪೊಲೀಸರು. ಶಿವಕುಮಾರ್ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಹೊಳೆನರಸೀಪುರ ನಗರ ಠಾಣೆ PSI ಎದುರು ಹೇಳಿಕೆ ದಾಖಲು ಮಾಡಿಕೊಳ್ತಾ ಇದ್ದಾರೆ. ತನ್ನ ಮೇಲೂ ಕೂಡ ಸೂರಜ್ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದ ಹೇಗಂತ ಶಿವಕುಮಾರ್ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ದೂರಿನಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ. ಈ ಬಗ್ಗೆ ಹೊಳೆನರಸೀಪುರ ಪೊಲೀಸರು ದಾಖಲು ಮಾಡಿಕೊಳ್ತಾ ಇದ್ದಾರೆ ಹೇಳಿಕೆಯನ್ನ. ಯುವಕನ ಹೇಳಿಕೆಯನ್ನ ಇದೀಗ ಹೊಳೆನರಸೀಪುರ ಪೊಲೀಸರು ದಾಖಲು ಮಾಡಿಕೊಳ್ತಾ ಇದ್ದಾರೆ. ನನ್ನ ಮೇಲೆ ಕೂಡ ಸೂರಜ್ ರೇವಣ್ಣ ಅತ್ಯಾಚಾರ ಮಾಡಿದ್ದ ಹೇಗಂತ ಶಿವಕುಮಾರ್ ಸಂತ್ರಸ್ತ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಆ ಹೇಳಿಕೆಯನ್ನು FIR ಕಾಪಿಯಲ್ಲಿ ದಾಖಲು ಮಾಡಿಕೊಳ್ತಾ ಇದ್ದಾರೆ. ಸೂರಜ್ ರೇವಣ್ಣ ಮೇಲೆ ಇದೀಗ ಎರಡನೇ ಕೇಸ್ ದಾಖಲಾಗಿರುವಂಥದ್ದು. ಶಿವಕುಮಾರ್ ನೇರವಾಗಿ ಹೊಳೆನರಸೀಪುರ ಠಾಣೆಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಸೂರಜ್ ವಿರುದ್ಧವಾಗಿ ಮತ್ತೊಂದು ಕೇಸ್ ದಾಖಲು ಮಾಡಿದ್ದಾನೆ. ನನ್ನ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ ಮಾಡಿದ್ದಾನೆ ಹೀಗಂತ ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ. ಆ ಎಲ್ಲ ಹೇಳಿಕೆಯನ್ನು ಇದೀಗ ಆ ಠಾಣೆಯ PSI ಪೊಲೀಸರು ದಾಖಲು ಮಾಡಿಕೊಳ್ತಾ ಇದ್ದಾರೆ. ನೇರವಾಗಿ ಹೊಳೆನರಸೀಪುರ ಠಾಣೆಗೆ ಭೇಟಿಯನ್ನು ಕೊಟ್ಟು ನನ್ನ ಮೇಲೆ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದ ಅಂತ ಇದೀಗ FIR ದಾಖಲು ಮಾಡಲಾಗಿದೆ. ಹಣಕ್ಕಾಗಿ ಬೇಡಿಕೆ, ಬ್ಲಾಕ್ ಮೇಲ್ ಆರೋಪ ಮಾಡಿದ್ರು. ಸಂತ್ರಸ್ತನ ವಿರುದ್ಧ ದೂರು ನೀಡಲು ಸೂರಜ್ ಒತ್ತಾಯಿಸಿದ್ರು. ಈ ಹಿಂದೆ ಸೂರಜ್ ಆಪ್ತ ಏನು ಶಿವಕುಮಾರ್ ಇದ್ದಾರಲ್ಲ, ಶಿವಕುಮಾರ್ ಸಂತ್ರಸ್ತ ಮೊದಲನೇ ಸಂತ್ರಸ್ತ ಅವರ ಮೇಲೆ ದೂರನ್ನು ಕೊಟ್ಟಿದ್ರು. ಈ ರೀತಿಯಾಗಿ ಹಣದ ಬೇಡಿಕೆಯನ್ನು ಇಟ್ಟಿದ್ದಾನೆ. ಇದು ಆರೋಪ ಸುಳ್ಳು. ಏನು ಮೊದಲನೇ ಸಂತ್ರಸ್ತ ಸೂರಜ್ ರೇವಣ್ಣ ವಿರುದ್ಧವಾಗಿ ಆರೋಪವನ್ನು ಮಾಡಿದ್ದ, ಆ ಆರೋಪ ಸುಳ್ಳು ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ. ಈ ಕೇಸ್ ಇದು ಏನೆಲ್ಲ ಈಗ ಶಿವಕುಮಾರ್ ಅವರು ಈಗ ಏನು ಹೊಳೆನರಸೀಪುರ ಠಾಣೆಗೆ ಭೇಟಿಯನ್ನು ಕೊಟ್ಟು ಮೊದಲನೇ FIR ಅನ್ನು ದಾಖಲು ಮಾಡಿದ್ದಾರೆ ಸೂರಜ್ ವಿರುದ್ಧವಾಗಿ. ಏನೆಲ್ಲ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ, ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಏನು ಜೂನ್ 21ನೇ ತಾರೀಕು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಶಿವಕುಮಾರ್ ಏನಿರ್ತಾರೆ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಈ ರೀತಿ ಓರ್ವ
ಏನು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸೂರಜ್ ರೇವಣ್ಣ ಅವರಿಗೆ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡ್ತಾರೆ. ಅದಾದ ಬಳಿಕ ಸಂತ್ರಸ್ತ ಯುವಕ ಏನು ಸೂರಜ್ ರೇವಣ್ಣ ಅವರ ವಿರುದ್ಧ ಒಂದು ಆರೋಪನ ಮಾಡ್ತಾನೆ. ಏನೋ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣನೂ ಕೂಡ ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗ್ತಾರೆ. ದಾಖಲಾದ ಬೆನ್ನಲ್ಲೇ ಈಗಾಗ್ಲೇ ಈ ಒಂದು ಪ್ರಕರಣ ಸಂಪೂರ್ಣವಾಗಿ ಈಗ ಯೂಟರ್ನ್ ನೋಡಿದಿರ್ತಕ್ಕಂಥದ್ದು. ಶಿವಕುಮಾರ್ ಏನು ಸೂರಜ್ ರೇವಣ್ಣ ಅವರ ಆಪ್ತ ಆಗಿರ್ತಕ್ಕಂಥ ಶಿವಕುಮಾರ್ ಅವರು 21ನೇ ತಾರೀಕು ಏನೋ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆ ಕಂಪ್ಲೇಂಟ್ ಅನ್ನ ಏನು ನನ್ನನ್ನ ಕೂಡಿ ಹಾಕಿ, ಅಂದ್ರೆ ಸೂರಜ್ ರೇವಣ್ಣ ಅವರು ಕಳೆದ 3 ದಿನಗಳಿಂದ ನನ್ನನ್ನ ಕೂಡಾಕಿ ನನಗೆ ಹಿಂಸೆನ ಕೊಟ್ಟು ಈ ರೀತಿ ಏನು ಸಂತ್ರಸ್ತ ಯುವಕನ ಇದ್ದಾನೆ ಆ ಯುವಕನ ವಿರುದ್ಧ ಈ ರೀತಿ ಒಂದು ಕಂಪ್ಲೇಂಟ್ ಅನ್ನ ಹೊಳೆನರಸೀಪುರ ನಗರ ಠಾಣೆಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಪೂರ್ವಕವಾಗಿ ನನ್ನ ಕೈಲಿ ಈ ಒಂದು ಕಂಪ್ಲೇಂಟ್ ಅನ್ನ ಬರ್ಸಿ ಕೊಟ್ಟಿದ್ರು. ಹೀಗಾಗಿ ನಾನು ಅವತ್ತು ನನಗೆ ಭಯ ಇತ್ತು. ಹಾಗಾಗಿ ನಾನು ಬಂದು ಅವತ್ತು 21ನೇ ತಾರೀಕು ಕಂಪ್ಲೇಂಟ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಇವತ್ತು ಹೊಳೆನರಸೀಪುರ ನಗರ ಠಾಣೆಗೆ ಬಂದು ಆ ಒಂದು ಕಂಪ್ಲೇಂಟ್ ನ ಸಾರಾಂಶವನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಕಂಪ್ಲೇಂಟ್ ನಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಮಾಡಿದ್ರೆ ಅವರಿಗೆ ನನಗೆ ಜೀವ ಭಯ ಇತ್ತು, ನನಗೆ ಅವರಿಂದ ಯಾವ್ದಾದ್ರು ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಇತ್ತು. ಹೀಗಾಗಿ ನಾನು ಅವತ್ತು ಆ ಸಂತ್ರಸ್ತ ಯುವಕನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟೆ. ಆದ್ರೆ ಆ ಕಂಪ್ಲೇಂಟ್ ನಾನು ಕೂಡಿ ಹಾಕಿದ್ಕೋಸ್ಕರ ಕೊಟ್ಟೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅದ್ರ ಪ್ರಮುಖ ಮತ್ತೊಂದು ವಿಚಾರವನ್ನು ಕೂಡ ಏನು ಶಿವಕುಮಾರ್ ಅಲ್ಲಿ ಲಗ್ತಿರ್ತಕ್ಕಂಥದ್ದು, ನನ್ನ ಮೇಲೂ ಕೂಡ ಈ ರೀತಿಯ ಒಂದು ದೌರ್ಜನ್ಯವನ್ನ ಸೂರಜ್ ರೇವಣ್ಣ ಅವರು ಎಸಗಿದ್ದಾರೆ ಅಂತ. ಈ ಒಂದು ಲೈಂಗಿಕ